ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ರಾಮತೀರ್ಥ ಸೇವಾ ಫೌಂಡೇಶನ್ ಆಶ್ರಯದಲ್ಲಿ ಪ್ರತಿ ತಿಂಗಳು ನಡೀತಕ್ಕಂತಹ ಕಾರ್ಯಕ್ರಮ ಎಂದೂ ಮಾಸದ ನೆನಪು ಈ ಶೀರ್ಷಿಕೆ ಅಡಿಯಲ್ಲಿ ನಡೀತಕ್ಕಂತಹ ಕಾರ್ಯಕ್ರಮದ ನಿಮಿತ್ತ ನಾವು ಇವತ್ತು ಸೇರಿದ್ದೇವೆ. ಕಳೆದ ಗುರುವಾರ ಗ್ರಂಥಗಳಲ್ಲಿ ಯೋಗ ಇನ್ ಸ್ಕ್ರಿಪ್ಚರ್ಸ್ ಬಗ್ಗೆ 1ನೇ ಭಾಗದಲ್ಲಿ ಮಾತಾಡಿದ್ವಿ. ಇವಾಗ ಭಾಗ 2. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮಗೆಲ್ಲರಿಗೂ ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಬಂದಿರತಕ್ಕಂಥ ಶ್ರೀ ಶರತ್ HS ಇವರಿಗೂ ನಾನು ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೀನಿ. ಶ್ರೀ ಶರತ್ ಅವರ ಪರಿಚಯ ಕಳೆದ ಬಾರಿ ಶ್ರೀ ಮಧುಕರ್ ಅವರು ಮಾಡಿದ್ರು. ಆದ್ರೂ ನನಗೂ ಒಂದೆರಡು ಅಂಶ ಹಂಚ್ಕೊಳ್ಬೇಕು ಅಂತ ಅನಿಸ್ತಾ ಇದೆ. ಆದ್ರಿಂದ ಒಂದೆರಡು ಅಂಶಗಳನ್ನ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಸಾಫ್ಟ್ವೇರ್ ಪ್ರೊಫೆಷನಲ್ಲು, ಯೋಗ ಟೀಚರು ಅನ್ನುವಂಥದ್ದು ಇದೊಂದು ಜಸ್ಟ್ ಒಂದು ಹೇಳೋದಷ್ಟೇನೆ. ಆದ್ರೆ ನಾವು ಕೆಲವೊಮ್ಮೆ ಗುರುತಿಸಿದ್ದು ಹಲವಾರು ಇದ್ರು. ಒಂದೆರಡು ಅಂಶವನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು 20 ವರ್ಷದಿಂದ ಪರಿಚಯ. ಯೋಗಾಭ್ಯಾಸಕ್ಕೆ ಅಂತ ಬಂದ್ರು. ಅವರ ಆಸಕ್ತಿ, ಅವರ ನಿತ್ಯ ಅಭ್ಯಾಸ ಕ್ರಮ, ಅವರ ಪ್ರಯತ್ನ ಮತ್ತು ತಿಳಿದುಕೊಳ್ಬೇಕು ಅಂತಕ್ಕಂತಹ ಕುತೂಹಲ ಇದನ್ನು ಕಂಡು ಅವ್ರ ಹತ್ರ ಹೇಳಿದೆ, ನೀವು ಯೋಗ ಶಿಕ್ಷಕರಾಗಬೇಕು ಅಂತ. ಒಪ್ಕೊಂಡ್ರು. ಅವರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸರಳತೆ, ಮಿತಭಾಷಿ, ವಿನಯತೆ, ಸಮಯ ಪಾಲನೆ, ಜೊತೆಗೆ ಅವರು ನಿತ್ಯ ಯೋಗಾಭ್ಯಾಸ ಮಾಡ್ತಾರೆ, ಆದ್ರೆ ಹೇಳ್ಕೊಳಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಯೋಗ ಶಿಕ್ಷಕರಾಗಿರ್ಬೇಕಾದ್ರೆ ಅವ್ರಿಗೆ ಬೇಕಾದಂತ ಹಲವು ಕ್ವಾಲಿಟೀಸ್ ನಲ್ಲಿ ಇದೆಲ್ಲ ಸೇರ್ತದೆ. ಹಾಗಾಗಿ ಅವರು ಒಬ್ಬ ಉತ್ತಮ ಯೋಗ ಶಿಕ್ಷಕರು. ಮತ್ತು ಕ್ಲಾಸ್ ತಗೋಬೇಕಾದ್ರೆ ಏನ್ ತಗೋಬೇಕು, ಹ್ಯಾಕ್ ತಗೋಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರು ಭಾಗ 2 ಬಗ್ಗೆ ಮಾತನಾಡೋರಿದ್ದಾರೆ. ಆದ್ರೆ ಕಳೆದ ಬಾರಿಯ ಸಂಚಿಕೆಯ ಒಂದೆರಡು ಅಂಶಗಳನ್ನ ನಾನು ಮೆಲ್ಕು ಹಾಕೋಣ ಅಂತ ಇದ್ದೀನಿ. ಮೊದಲನೇ ಸಂಚಿಕೆಯಲ್ಲಿ ಅದು ಶೀರ್ಷಿಕೆನೇ ಆಗಿದೆ, ಏನು, ಗ್ರಂಥಗಳಲ್ಲಿ ಯೋಗ ಇನ್ ಸ್ಕ್ರಿಪ್ಚರ್ಸ್. ನಾವೆಲ್ಲ ಆಸನವೇ ಯೋಗ ಅಂತ ಅನ್ಕೊಂಡಿದ್ರೆ, ಪ್ರಾಣಾಯಾಮವೇ ಯೋಗ ಅಂತ ಅನ್ಕೊಂಡಿದ್ರೆ, ಅಥವಾ ಧ್ಯಾನವೇ ಯೋಗ ಅಂತ ಅನ್ಕೊಂಡಿದ್ರೆ ಅಲ್ಲ. ಅಷ್ಟಾಂಗ ಯೋಗದಲ್ಲಿ 8 ಮೆಟ್ಟಿಲುಗಳಲ್ಲಿ ಆಸನ ಎಷ್ಟನೇ ಮೆಟ್ಲು, ಪ್ರಾಣಾಯಾಮ ಎಷ್ಟನೇ ಮೆಟ್ಲು ಅಂತ ತಿಳಿದುಕೊಳ್ಬೇಕಲ್ಲ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಸಂಪನ್ನ ಮಾಡಿದ್ದೇವೆ. ಕಳೆದ ಬಾರಿ ಮಾತಾಡಿದಾಗ ಯೋಗ ಒಂದು ತತ್ವ, ಇದೊಂದು ಶಾಸ್ತ್ರ, ಇಟ್ ಇಸ್ ಎ ಫಿಲಾಸಫಿ. ಕಾಲಾನುಕ್ರಮದಲ್ಲಿ ಯೋಗ ನಮಗೆ ಹೇಗೆ ಬಂತು ಅಂತ, ಗ್ರಂಥಗಳಲ್ಲಿ ಯೋಗ ಹೇಗೆ ಬಂತು, ವೇದ ಉಪನಿಷತ್ತುಗಳ ಮೂಲಕ, ಭಗವದ್ಗೀತೆಯಲ್ಲಿ ಹೇಗೆ ಉಲ್ಲೇಖ ಮಾಡಿದೆ, ಹಾಗೆ ಯೋಗದ ಉಲ್ಲೇಖ ಕೆಲವನ್ನು ಅವರು ಹೇಳ್ತಾ, ಸಮತ್ವಂ ಯೋಗ ಉಚ್ಯತೆ, ಯೋಗ ಕರ್ಮ ಸುಕೌಶಲಂ, ಈ ವಿಷಯವನ್ನು ಹೇಳ್ತಾ, ವಿಷ್ಣು ಸಹಸ್ರನಾಮದಲ್ಲೂ ಯೋಗದ ಉಲ್ಲೇಖ ಹೇಗಿದೆ, ಹಾಗೆ ಇನ್ನೊಂದು ಕಡೆ ಮನ ಪ್ರಶಮನೋಪಾಯ ಯೋಗ ಇತ್ಯಭಿಧೀಯತೆ ಅಂತಕ್ಕಂಥ ಒಂದು ಶ್ಲೋಕವನ್ನು ಉಲ್ಲೇಖ ಮಾಡಿದ್ರು. ಸ್ಥಿರಾಂ ಇಂದ್ರಿಯ ಧಾರಣಂ, ಇದರ ಬಗ್ಗೆನೂ ಉಲ್ಲೇಖ ಮಾಡಿದ್ರು. ಯೋಗ ದರ್ಶನದ ಉಲ್ಲೇಖ ಅಂದ್ರೆ ಷಡ್ ದರ್ಶನಗಳಲ್ಲಿ ಯೋಗ ದರ್ಶನ ಒಂದು. ಅದರಲ್ಲಿ ಪತಂಜಲಿ ಮಹರ್ಷಿಗಳು, ಅವರು ಪತಂಜಲಿ ಅಂತ ಹೇಗೆ ಹೆಸರು ಬಂತು, ಅವರು ರಚಿಸಿರ್ತಕ್ಕಂಥ 195 196 ಸೂತ್ರಗಳು, ಅದನ್ನು 4 ಪಾದಗಳಾಗಿ ಹೇಗೆ ವಿಂಗಡಿಸಿದ್ದಾರೆ, ಸಮಾಧಿ, ಸಾಧನ, ಭಕ್ತಿ ಮತ್ತು ಕೈವಲ್ಯ ಪಾದ. ಹಾಗೇನೆ ಅಷ್ಟಾಂಗಗಳ ಹೆಸರು ಯಮನಿಯಮಾಸನ, ಸಮಾಧಿವರೆಗೆ, ಇದನ್ನ ಅವ್ರು ಹೇಳ್ತಾ ಅದನ್ನ ಒಂದು ಹಂತದವರೆಗೆ ನಿಲ್ಲಿಸಿ ಈಗ ಮುಂದಿನ ಸಂಚಿಕೆ ಇವತ್ತು ಮಾತನಾಡೋರು ಇದ್ದಾರೆ. ಇದನ್ನ ಮೆಲುಕು ಹಾಕ್ತಾ ಇದ್ರೆ ಯಾವಾಗಲೂ ನೆನಪಾಗತ್ತೆ ಅನ್ನೋಗೋಸ್ಕರ ಇದನ್ನ ನಾನು ಮೆಲುಕು ಹಾಕಿ ಪ್ರಯತ್ನ ಮಾಡಿದೆ. ಸೊ ಇಂದಿನ ಸಂಚಿಕೆಯಲ್ಲಿ ಅವರಿಂದ ಏನು ಬರಬಹುದು ಅನ್ನುವಂಥ ಕುತೂಹಲದಲ್ಲಿ ನಾನು ಕೂಡ ಇದ್ದೇನೆ. ಹಾಗಾಗಿ ನಾವೆಲ್ಲರೂ ಸೇರಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮವನ್ನ ನಡೆಸ್ಕೊಡಿ ಅಂತ ಹೇಳಿ ಶ್ರೀಯುತ ಶರತ್ ಅವ್ರನ್ನ ಕೇಳ್ಕೊಳ್ತಾ ನನ್ನ ಈ ಸಣ್ಣ ಕಳೆದ ಸಂಚಿಕೆಯ ವಿಷಯವನ್ನು ಹಂಚಿಕೊಂಡು ವಿರಮಿಸ್ತೀನಿ. ನಮಸ್ತೆ.
गुरुणां चरणारविन्दे संदर्शित स्वात्मसुखावबोधे जनस्य ये जांगलिकायमाने संसार हालाहलमोह शाಂತ್ಯೈ. ಎಲ್ಲರಿಗೂ ನಮಸ್ಕಾರ. ಗುರುಗಳು ಹೇಳಿದ ಹಾಗೆ ಕಳೆದ ವಾರ ನಾವು ಯೋಗ ಪದದ ಅರ್ಥ, ಯೋಗ ದರ್ಶನವನ್ನು ಸೂತ್ರಗಳ ರೂಪವಾಗಿ ಕೊಟ್ಟ ಪತಂಜಲಿ ಮಹರ್ಷಿಗಳ ಬಗ್ಗೆ ಹಾಗೂ ನಮ್ಮ ವೇದ ಉಪನಿಷತ್ತು ಭಗವದ್ಗೀತೆಯಲ್ಲಿ ಯೋಗವನ್ನು ಅರ್ಥೈಸುವ ಕೆಲವು ಶ್ಲೋಕಗಳ ಅಲ್ಪ ಪರಿಚಯ ಮಾಡ್ಕೊಂಡ್ವಿ. ಇವತ್ತು ಕೂಡ ಯೋಗ ಸೂತ್ರದಿಂದಾನೇ ಶುರು ಮಾಡೋಣ. ಪತಂಜಲಿ ಮಹರ್ಷಿಗಳ ಯೋಗ ದರ್ಶನದ 196 ಸೂತ್ರಗಳಲ್ಲಿ ಆಸನಕ್ಕೆ ಸಂಬಂಧಪಟ್ಟ ಸೂತ್ರ ಒಂದೇ ಅಂತ ಹೇಳಿದ್ದೆ. ಅದು 2ನೇ ಅಧ್ಯಾಯದ 46ನೇ ಶ್ಲೋಕ. ಸ್ಥಿರ ಸುಖಂ ಆಸನಂ. ಸ್ಥಿರ ಸುಖ ಆಸನ, ಸುಖವಾಗಿ ಅಂದ್ರೆ ಕಷ್ಟವಿಲ್ಲದೆ, ಸ್ಥಿರವಾಗಿ ಅಂದ್ರೆ ಕೆಲ ಕ್ಷಣ ಅಥವಾ ಸ್ವಲ್ಪ ಹೊತ್ತು ಚಲನೆ ಇಲ್ಲದೆ, ಆಸನ ಅಂದ್ರೆ ಯಾವ ಭಂಗಿಯಲ್ಲಿ ಇರುವುದಕ್ಕೆ ಸಾಧ್ಯವೋ ಅದೇ ಆಸನ. ಪತಂಜಲಿ ಮಹರ್ಷಿಗಳು ಹೇಳಿದಿಷ್ಟೇ ಆಸನದ ಬಗ್ಗೆ. ಶವಾಸನ ಬಿಟ್ಟು ಇನ್ಯಾವ ಆಸನವನ್ನು ಈ ಕ್ಯಾಟಗರಿಯಲ್ಲಿ ಸೇರಿಸುವುದೇ ಕಷ್ಟ ಅನ್ಸುತ್ತೆ. ಈ ಆಸನದ ಬಗ್ಗೆ ಒಂದೇ ಸೂತ್ರ ಅಂದ್ರೇನೆ ಗೊತ್ತಾಗುತ್ತೆ ಯೋಗ ದರ್ಶನದಲ್ಲಿ ಆಸನ ಒಂದು ಸಣ್ಣ ಅಂಗ ಅಷ್ಟೇ ಅಂತ. ಈಗ ಅದೇ ಅತಿ ದೊಡ್ಡ ಅಂಗ ಆಗ್ಬಿಟ್ಟಿದೆ. ತಪ್ಪೇನೂ ಇಲ್ಲ. ಈಗಿನ ಜೀವನ ಶೈಲಿಗೆ ಅನೇಕರಿಗೆ ಆಸನ ಪ್ರಾಣಾಯಾಮ ಮಾಡಿದ್ರು ಸಾಕು, ಅದೇ ಯೋಗ. ಇವತ್ತು ಯೋಗ ದರ್ಶನಕ್ಕೆ ಸಂಬಂಧಪಟ್ಟ ಇನ್ನು ಕೆಲವು ಗ್ರಂಥಗಳು ಮತ್ತೆ ಈಗ ತಾನೇ ಹೇಳಿದ ಹಾಗೆ ಆಸನಗಳು 106 ಇವೆ. ಅದು ಹೇಗೆ ಬಂದವು, ಅದರ ಕಾಲಾನುಕ್ರಮ ಅಂದ್ರೆ ಆಸನಗಳು ಹೇಗೆ ಬೆಳೆದು ಬಂದವು, ಯೋಗ ಸೂತ್ರಗಳಿಗೆ ಮುನ್ನ ನಂತರ ಅದರ ಪ್ರಯೋಗ ಹೇಗಿತ್ತು ಅನ್ನುವುದರ ಮತ್ತೆ ಅಲ್ಪ ಪರಿಚಯ ಅಷ್ಟೇ ಮಾಡ್ಕೊಂಡು ಮತ್ತೆ ಭಗವದ್ಗೀತೆಗೆ ಬರ್ತೀವಿ. ಹಿಂದೆ ಹೇಳಿದ ಹಾಗೆ ಭಗವದ್ಗೀತೆ ಯೋಗದ ವಿಷಯಗಳಿಂದ ತುಂಬಿದೆ. ಅದರಲ್ಲಿ ಆಸನದ ಉಲ್ಲೇಖವೂ ಇದೆ, ವಿಷಯವೂ ಇದೆ. ಕೆಲವು ಶ್ಲೋಕಗಳನ್ನ ನೋಡೋಣ. 6ನೇ ಅಧ್ಯಾಯ ಆತ್ಮ ಸಂಯಮ ಅಥವಾ ಧ್ಯಾನ ಯೋಗ. ನಮ್ಮ ರಾಮತೀರ್ಥ ಸೇವಾ ಫೌಂಡೇಶನಿನ ಧ್ಯೇಯ ವಾಕ್ಯವು ಇದೇ ಅಧ್ಯಾಯದ 5ನೇ ಶ್ಲೋಕ. ಅದು ಧ್ಯೇಯ ವಾಕ್ಯ ಆಗಿರೋದ್ರಿಂದ ಒಂದ್ಸರಿ ಹೇಳ್ತೀನಿ. ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಈ ಶ್ಲೋಕದ ನಂತರ ಇನ್ನು 5-6 ಶ್ಲೋಕಗಳಲ್ಲಿ ಒಬ್ಬ ಯೋಗಿ ಸಂಯಮಕ್ಕಾಗಿ ಧ್ಯಾನಕ್ಕೆ ಕುಳಿತುಕೊಳ್ಳುವ ಮುನ್ನ ಏನು ಮಾಡಬೇಕು ಅಂತ ಬರುತ್ತೆ. ಅದರಲ್ಲಿ 11, 12 ಮತ್ತು 13ನೇ ಶ್ಲೋಕ ಆಸನದ ಬಗ್ಗೆ. 3 ನೋಡೋಣ. 11ನೇ ಶ್ಲೋಕ ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತನ್ನಾತಿ ನೀಚಂ ಚೈಲಾರ್ಜುನ ಕುಶೋತ್ತರಂ. ಯೋಗಾಭ್ಯಾಸಕ್ಕೆ ಇದು ಆಗಿನ ಕಾಲದ್ದು ಅಂತ ಅರ್ಥ ಮಾಡ್ಕೋಬೇಕು. ಈಗ ಕೆಲವು ಸಂಬಂಧಿಸದೇ ಇರಬಹುದು. ಆದ್ರೆ ಯೋಗಾಭ್ಯಾಸಕ್ಕೆ ಅತಿ ಎತ್ತರವೂ ಅಲ್ಲದ, ಅತಿ ತಗ್ಗೂ ಇಲ್ಲದ ಶುಚಿಯಾದ ಜಾಗದಲ್ಲಿ ದರ್ಭೆ ಹಾಗೂ ಜಿಂಕೆಯ ಚರ್ಮ, ಕುಶಾರ್ಜುನ ದರ್ಭೆ ಹಾಗೂ ಜಿಂಕೆಯ ಚರ್ಮದ ಮೇಲೆ ಸ್ಥಿರವಾದ ಆಸನ ಧರಿಸಬೇಕು ಅಂತ. ಸಾಮಾನ್ಯ ನಾವು ಅದೇ ಮಾಡೋದು, ಮಟ್ಟವಾಗಿರೋ ನೆಲದ ಮೇಲೆ ಕೂತು ಮಾಡೋದು. ಸೊ ಇದು ಹೀಗೆ ಶುರು ಆಗುತ್ತೆ, ಹೇಗೆ ಕುಳಿತುಕೊಳ್ಳುವ ಜಾಗ ಹೇಗಿರ್ಬೇಕು ಅಂತ. ಇದಾದ ನಂತರ 12ನೇ ಶ್ಲೋಕ ತತ್ರೈಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯ ಕ್ರಿಯಃ
ಉಪವಿಶ್ಯಾಸನೆ ಯುಂಜಾತ್ ಯೋಗಮಾತ್ಮವಿಶುದ್ಧಯೇ. ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹೇಗೆ ಧ್ಯಾನಕ್ಕೆ ಕುಳಿತುಕೊಳ್ಳಬೇಕು, ಆ ಆಸನದ ಮೇಲೆ ಅಂದ್ರೆ ಕುಳಿತಿರುವ ಆಸನದ ಮೇಲೆ ಮನಸ್ಸು ಇಂದ್ರಿಯಗಳನ್ನ ನಿಗ್ರಹಿಸಿ ಏಕಾಗ್ರತೆಯಿಂದ ಆತ್ಮಶುದ್ಧಿಗಾಗಿ ಯೋಗಾಭ್ಯಾಸವನ್ನು ಮಾಡಬೇಕು. ಹೇಗೆ ಕುಳಿತಿರ್ತೀವೋ ಅದರ ಮೇಲೆ ಇಂದ್ರಿಯ ನಿಗ್ರಹ ಮತ್ತು ಮನಸ್ಸನ್ನ ತಗೊಂಡು ಹೋಗ್ಬೇಕು. ಆಮೇಲೆ ಇದಾದ ನಂತರ ಮುಂದಿನ ಶ್ಲೋಕ 13ನೇದು. ಸಮಂಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಸಮಂ ಕಾಯ ಶಿರೋಗ್ರೀವಂ. ಕಾಯ ಅಂದ್ರೆ ದೇಹ, ಇಲ್ಲಿ ಬೆನ್ನು ಅಂತ ತಗೋಣ. ಶಿರ ತಲೆ ಮತ್ತು ಗ್ರೀವ ಕುತ್ತಿಗೆ, ಇವನ್ನು ಸಮವಾಗಿ ಅಂದ್ರೆ ಒಂದೇ ನೇರದಲ್ಲಿ ಇರಿಸಿ ಧಾರಯನ್ ಅಚಲಂ ಸ್ಥಿರ, ಚಲನೆ ಇಲ್ಲದೆ ಅಥವಾ ಚಲನೆ ಇಲ್ಲದ ಸ್ಥಿತಿಯನ್ನ ಧರಿಸಿ ಪ್ರೇಕ್ಷ್ಯ ನಾಸಿಕಾಗ್ರಂ, ಮೂಗಿನ ತುದಿಯನ್ನು ನೋಡುತ್ತಾ ದಿಶಶ್ಚ ಅನವಲೋಕಯನ್, ಇನ್ಯಾವ ದಿಕ್ಕಿನಲ್ಲೂ ನೋಡದೆ ಕುಳಿತುಕೊಳ್ಬೇಕು ಅಂತ. ಇದು ಆಸನದ ಬಗ್ಗೆ. ನಮ್ಮ ಕ್ಲಾಸ್ಗಳಲ್ಲೂ ಕೇಳ್ತಾನೆ ಇರ್ತೀರಾ, ನೇರವಾಗಿ ಕೂತ್ಕೊಳ್ಳಿ, ಬೆನ್ ನೇರ ಮಾಡಿ ಅಂತ. ಈಗಿನ ಯೋಗ ಶಿಕ್ಷಕರು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದನ್ನೇ ಹೇಳ್ತಿರೋದು ಅಷ್ಟೇ, ಆಗ್ಲೇ ಹೇಳ್ಬಿಟ್ಟಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ. ಇದು ಉದಾಹರಣೆ ಅಷ್ಟೇ, ಭಗವದ್ಗೀತೆಯಲ್ಲಿ ಬಂದ ಕೆಲವು ಶ್ಲೋಕಗಳು ಆಸನದ ಬಗ್ಗೆ. ಆಮೇಲೆ ನಮ್ಮ ಉಪನಿಷತ್ತು, ಹಿಂದೆ ಹೇಳಿದ ಹಾಗೆ ಉಪನಿಷತ್ತಲ್ಲಿ ಯೋಗವನ್ನುವುದೇ ಒಂದು ಗುಂಪು, 20 ಉಪನಿಷತ್ಗಳಿದೆ. ಯೋಗ ಕುಂಡಲಿನಿ, ಯೋಗ ಶಿಖಾ, ಯೋಗ ಚೂಡಾಮಣಿ, ಅನೇಕ ಇವೆ. ವಿಸ್ತಾರವಾಗಿ ಅದರಲ್ಲಿ ಯೋಗದ ವಿಷಯಗಳು ಇದೆ, ಆಸನಗಳ ಬಗ್ಗೆ ಕಡಿಮೆ. ಇತ್ತೀಚೆಗೆ ಬಂದ ಉಪನಿಷತ್ತುಗಳಲ್ಲಿ ಆಸನಗಳ ವಿಷಯವೂ ಇದೆ, ಆದ್ರೆ ಅದು ಬೇರೆ ಕೃತಿಗಳಿಂದ ತಗೊಂಡಿರಬಹುದು ಅನ್ನುವ ಮಾತು ಇದೆ. ಉದಾಹರಣೆಗೆ ಶಾಂಡಿಲ್ಯ ಉಪನಿಷತ್, ಅದರಲ್ಲಿ ಆಸನಗಳ ಉಲ್ಲೇಖ ಇದೆ, ಆದ್ರೆ ಅದನ್ನ ಹಠಯೋಗದಿಂದ ತಗೊಂಡಿದ್ದಾರೆ, ಯಾಕೆಂದ್ರೆ ಅದು ಸ್ವಲ್ಪ ಆಮೇಲೆ ನಂತರ ಬಂದದ್ದು ಅಂತ. ಅದರಿಂದ ಉಪನಿಷತ್ತಲ್ಲಿ ಆಸನಗಳ ಬಗ್ಗೆ ಏನಿದೆ ಅನ್ನೋದನ್ನ ಇಲ್ಲಿ ನೋಡುವುದಿಲ್ಲ. ಆ ಕೃತಿಗಳಲ್ಲಿ ಯಾವ ತರ ಬಂದಿದೆ ಆಸನಗಳು ಅದನ್ನ ನೋಡೋಣ. ಆದ್ರೆ ನಮ್ಮ ತರಗತಿಗಳಲ್ಲಿ ಆಸನ ಪ್ರಾಣಾಯಾಮಕ್ಕೆ ಸಂಬಂಧಪಟ್ಟ ಶ್ಲೋಕಗಳು ಕೆಲವು ಹೇಳ್ತೀವಿ, ಅದು ಉಪನಿಷತ್ ಶ್ಲೋಕಗಳು ಗೊತ್ತಿರತ್ತೆ ನಿಮ್ಗೆ. ಸುಮ್ನೆ ಒಂದ್ಸರಿ ನೋಡೋಣ. ಸೂರ್ಯ ನಮಸ್ಕಾರಕ್ಕೆ ಮುನ್ನ ಎಲ್ಲರೂ ಹೇಳುವ ಶ್ಲೋಕ ಈಶೋಪನಿಷತ್ತಿನ ಒಂದು ಶ್ಲೋಕ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಭೂಷಣ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಹಿರಣ್ಮಯೇನ ಪಾತ್ರೇನ ಅಂದ್ರೆ ಹೊಳೆಯುತ್ತಿರುವ ಚಿನ್ನದ ಪಾತ್ರೆ, ಅದರಿಂದ ಸತ್ಯಸ್ಯಾಪಿ ಹಿತಂ ಮುಖಂ, ಸತ್ಯದ ಮುಖವನ್ನ ಮುಚ್ಚಿದೆ ಅಂತ ಅರ್ಥ. ಆವಾಗ ಪೂಷಣ್ ಅಂದ್ರೆ ಸೂರ್ಯನನ್ನ ಸತ್ಯ ಧರ್ಮಾಯ ದೃಷ್ಟಯೇ, ಸೂರ್ಯನನ್ನ ಆ ಸತ್ಯ ಧರ್ಮದ ದೃಷ್ಟಿಗಾಗಿ ನೀನು ಆ ಮುಚ್ಚಿರುವ ಪಾತ್ರೆಯನ್ನು ತೆಗಿ ಅಂತ ಇದರ ಅರ್ಥ. ಇದು ನಾವು ಸೂರ್ಯ ನಮಸ್ಕಾರ ಮಾಡುವಾಗ ಹೇಳ್ತೀವಿ. ಆಸನಕ್ಕೆ ಸಂಬಂಧಪಟ್ಟದ್ದಲ್ಲ, ಸೂರ್ಯನಿಗೆ ಸಂಬಂಧಪಟ್ಟದ್ದು. ಸೂರ್ಯ ನಮಸ್ಕಾರಕ್ಕೆ ಮುಂಚೆ ಹೇಳುವುದರಿಂದ ಇದರ ಉಲ್ಲೇಖ. ಇದಾದ ಮೇಲೆ ಪ್ರಾಣಾಯಾಮದಲ್ಲಿ ಈ ಶ್ಲೋಕ ಹೇಳ್ತೀವಿ. ಪ್ರಾಣಸ್ಯೇದಂ ವಶೇ ಸರ್ವಂ ತ್ರಿದಿವೇಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಚ ವಿಧೇಹಿ ನೈತಿ. ಇದು ಪ್ರಶ್ನೋಪನಿಷತ್ತಿನ ಶ್ಲೋಕ. ನಮ್ಮ ಮಾಸದ ಪ್ರಾಣಾಯಾಮ ತರಗತಿಯಲ್ಲಿ ಎಲ್ಲರೂ ಹೇಳ್ತೀರ ಇದನ್ನ. ಇದು ಪ್ರಾಣದ ಬಗ್ಗೆ, ಆಸನದ ಬಗ್ಗೆ ಅಲ್ಲ, ಪ್ರಾಣದ ಬಗ್ಗೆ. 3 ಜಗತ್ತುಗಳು ಪ್ರಾಣದ ವಶದಲ್ಲಿದೆ. ತ್ರಿದಿವಿ, ಅವು 3 ಪ್ರಾಣದ ವಶದಲ್ಲಿದೆ. ಒಬ್ಬ ತಾಯಿ ತನ್ನ ಮಗುವನ್ನ ಹೇಗೆ ರಕ್ಷಿಸಿ ಪೋಷಿಸುತ್ತಾಳೋ ಹಾಗೆ ಆ ಪ್ರಾಣವು ನಮ್ಮನ್ನ ರಕ್ಷಿಸಿ ಶ್ರೀ ಮತ್ತು ಬುದ್ಧಿ,
ಶ್ರೀ ಅಂತಂದ್ರೆ ಅನೇಕ ಅರ್ಥಗಳು, ಮತ್ತೆ ಬುದ್ಧಿ ಇದನ್ನ ಕೊಡಲಿ ಅಂತ. ಇದು ಒಂದು ಉಪನಿಷತ್ತಿನ ಒಂದು ಶ್ಲೋಕ. ಇದಾದ ಮೇಲೆ ಮತ್ತೆ ಆಸನಕ್ಕೆ ಹೋಗೋಣ. ಯೋಗ ದರ್ಶನ, ಪತಂಜಲಿಗಳ ಯೋಗ ದರ್ಶನ ಅಥವಾ ಯೋಗ ಸೂತ್ರಗಳ ನಂತರ ಯಾಜ್ಞವಲ್ಕ್ಯ ಮಹರ್ಷಿಗಳು ಅವರು ಬರೆದ ಯೋಗ ಯಾಜ್ಞವಲ್ಕ್ಯ. ಪತಂಜಲಿ ಮಹರ್ಷಿಗಳ ನಂತರ ಸಮಕಾಲೀನರು ಅಂತ ಕೆಲವರು ಹೇಳ್ತಾರೆ, ಆದ್ರೆ ಸ್ವಲ್ಪ ನಂತರ ಅಂತ ಅನಿಸುತ್ತೆ. ಯಾಜ್ಞವಲ್ಕ್ಯ ಮಹರ್ಷಿಗಳು ಅವರ ಪತ್ನಿ, ಆಕೆಯು ಮಹಾತಪಸ್ವಿನಿ ಗಾರ್ಗಿ, ಅವರ ಜೊತೆ ನಡೆಸಿದ ಸಂವಾದ ಜನಕ ಮಹಾರಾಜನ ಆಸ್ಥಾನದಲ್ಲಿ ಅಂತ ಹೇಳ್ತಾರೆ. ಸಂವಾದ ಅಥವಾ ಉಪದೇಶ ಅಂತಾನೆ ಹೇಳಬಹುದು. ಅದರಲ್ಲಿ 8 ಅಂಗಗಳ ಯೋಗದ ರೂಪದಲ್ಲಿದೆ ಅಂತ ಅವರು ಉಪದೇಶ ಮಾಡ್ತಾರೆ. ಅದರ ಒಂದು ಶ್ಲೋಕವನ್ನು ನೋಡೋಣ. ಜ್ಞಾನೈ ಯೋಗಾತ್ಮಕಂ ವಿದ್ಧಿ ಯೋಗಶ್ಚಾಷ್ಟಾಂಗ ಸಂಯುತಃ ಸಂಯೋಗೋ ಯೋಗ ಇತ್ಯುಕ್ತೋ ಜೀವಾತ್ಮ ಪರಮಾತ್ಮನೋ. ಜ್ಞಾನವು 8 ಅಂಗಗಳು. ಜ್ಞಾನವು 8 ಅಂಗಗಳಲ್ಲಿ ಯೋಗದ ರೂಪದಲ್ಲಿ, ಯೋಗಾತ್ಮಕಂ ಅಂದ್ರೆ ಯೋಗದ ರೂಪದಲ್ಲಿ ಜೀವಾತ್ಮ ಪರಮಾತ್ಮರ ಸಂಯೋಗ ಅಥವಾ ಐಕ್ಯವೇ ಯೋಗ. ಜೀವಾತ್ಮ ಪರಮಾತ್ಮರ ಐಕ್ಯವೇ ಯೋಗ ಅಂತ ಯಾಜ್ಞವಲ್ಕ್ಯರು ಹೇಳಿದ್ದಾರೆ. ಇದರ ಅರ್ಥ ನಾವು ಹಿಂದೆ ನೋಡಿದ್ವಿ. ಯೋಗ ಅಂದ್ರೆ ಜೀವಾತ್ಮ ಪರಮಾತ್ಮರ ಐಕ್ಯ ಅಂತ, ಅದು ಒಂದು ಶ್ಲೋಕ ಬಂದಿತ್ತು. ಈ ರೀತಿ ಅವರು ಹೇಳ್ತಾರೆ. ಅದಾದ ನಂತರ ಇದರಲ್ಲಿ ಯೋಗ ಯಾಜ್ಞವಲ್ಕ್ಯದಲ್ಲಿ ಆಸನದ ಬಗ್ಗೆ ಅನೇಕ ಶ್ಲೋಕಗಳಿದೆ. ಇದರ ವಿವರಣೆ ಹೀಗೆ ಶುರು ಮಾಡ್ತಾರೆ. ಆಸನಾನ್ಯಧುನಾ ವಕ್ಷ್ಯೆ ಶೃಣುಗಾರ್ಗೀ ತಪೋಧನೆ ಸ್ವಸ್ತಿ ಕಂಗೋ ಮುಖಂ ಪದ್ಮಂ ವೀರಂ ಸಿಂಹಾಸನಂ ತಥಾ ಭದ್ರಂ ಮುಕ್ತಾಸನಂ ಚೈವ ಮಯೂರಾಸನಮೇವ ಚ ತಥೈತೇಷಾಂ ವರಾರೋಹೆ ಪೃಥಗ್ ವಕ್ಷ್ಯಾಮಿ ಲಕ್ಷಣಂ. ಯಾಜ್ಞವಲ್ಕ್ಯ ಮಹರ್ಷಿಗಳು ಹೇಳ್ತಾರೆ, ಇವಾಗ ಹೇಳ್ತೀನಿ ಕೇಳು ತಪೋಧನೆ ಗಾರ್ಗಿ ಅಂದ್ರೆ ಅವರ ಪತ್ನಿಯೇ. ಸ್ವಸ್ತಿಕ, ಗೋಮುಖ, ಪದ್ಮ, ವೀರ, ಸಿಂಹ, ಭದ್ರ, ಮುಕ್ತ, ಮಯೂರ ಅನ್ನುವ ಆಸನಗಳಿದೆ. ಅದರ ಲಕ್ಷಣಗಳನ್ನ ಮುಂದೆ ಹೇಳುತ್ತೇನೆ ಅಂತ ಹೇಳ್ತಾರೆ. ಆಸನದ ಹೆಸರುಗಳು ಹಾಗೂ ಅದರ ಬಗ್ಗೆ ಸ್ವಲ್ಪ ವಿವರ ತಿಳಿಸಿದ್ದು ಬಹುಶಃ ಇದೇ ಮೊದಲನೆಯ ಕೃತಿ ಅನ್ನಬಹುದೇನೋ. ಯಾಕಂದ್ರೆ ಪತಂಜಲಿ ಮಹರ್ಷಿಗಳ ಯೋಗ ದರ್ಶನದ ನಂತರ ಬಂದ ಗ್ರಂಥವೇ ಯೋಗ ಯಾಜ್ಞವಲ್ಕ್ಯ. ಆಮೇಲೆ ಇನ್ನೂ ಆಸನದ ವಿವರಗಳು ಬರುತ್ತೆ, ಅದರ ಬೇರೆ ಗ್ರಂಥಗಳನ್ನು ನೋಡೋಣ. ಇದಾದ ಮೇಲೆ ಶ್ರೀ ಆದಿಶಂಕರಾಚಾರ್ಯರು 8ನೇ ಶತಮಾನ, ತುಂಬಾ ಒಂದಷ್ಟು ಶತಮಾನಗಳ ನಂತರ ಅವರು ಯೋಗ ತಾರಾವಳಿ ಅಂತ ಸುಮಾರು 29 ಶ್ಲೋಕಗಳನ್ನ ರಚಿಸಿದ್ದಾರೆ. ಶುರುವಿನಲ್ಲಿ ಇವತ್ತು ನಾನು ಹೇಳಿದ್ದು ಪ್ರಾರ್ಥನಾ ಶ್ಲೋಕ ಈ ಗ್ರಂಥದ್ದೇನೆ. ಯಾಕೆ ಹೇಳಿದೆ ಅದನ್ನ ಅಂದ್ರೆ, ಅನೇಕ ಯೋಗ ತರಗತಿಗಳಲ್ಲಿ, ಮುಖ್ಯವಾಗಿ ಮೈಸೂರಿನ ಯೋಗ ಶಾಲೆಗಳಲ್ಲಿ ಇದೇ ಪ್ರಾರ್ಥನಾ ಶ್ಲೋಕ. ಆದ್ರೆ ಎಷ್ಟೊಂದು ಜನ ಗೊತ್ತಿರಲ್ಲ ಇದು ಎಲ್ಲಿಂದ ಬಂದಿದೆ, ಈ ಶ್ಲೋಕ ಎಲ್ಲಿಂದ ಬಂದಿದೆ ಅಂತ. ಈ ಶ್ಲೋಕವನ್ನ ಮಡೋನ ಇದಾರಲ್ಲ, ಅವರು ಅದನ್ನ ಒಂದು ಹಾಡಾಗಿ ಮಾಡಿ, ಆಲ್ಬಮ್ ತರ ಮಾಡಿ ಅದನ್ನ ಪಾಶ್ಚಾತ್ಯದಲ್ಲಿ ಪ್ರಸಿದ್ಧ ಮಾಡಿದ್ರು. ಇಲ್ಲೂ ನಮ್ಮ ದೇಶದಲ್ಲೂ ಅಷ್ಟೇ ಕೇಳೋರು ಕೇಳಿರ್ತಾರೆ. ಇದು ಕೂಡ ರಾಜಯೋಗದ ಮೇಲಿನ ಮೆಟ್ಟಲುಗಳು ಮಾತ್ರ. ಚಕ್ರ, ಬಂಧ, ಮುದ್ರ, ಪ್ರಾಣಾಯಾಮ, ನಾದಾನುಸಂಧಾನಕ್ಕೆ ಸಂಬಂಧಪಟ್ಟ ಶ್ಲೋಕಗಳೇ ಇದರಲ್ಲಿರೋದು. ಆಸನದ ಬಗ್ಗೆ ಒಂದೇ ಒಂದು ಪದ ಇರುವುದಷ್ಟೇ. ಅದರ ಯೋಗ ತಾರಾವಳಿಯ ಉಲ್ಲೇಖ ಯಾಕೆ ಮಾಡಿದೆ ಅಂದ್ರೆ, ಅದು ಒಂದು ಸಣ್ಣ ಲೇಖನವಾದರೂ ಇದಕ್ಕೆ ಯೋಗದ ವಿಷಯದಲ್ಲಿ 100 ವಿಮರ್ಶೆಗಳಿವೆ. ಕೇವಲ 29
ಪ್ರಾರ್ಥನೆ ಶ್ಲೋಕ ಬಿಟ್ರೆ 28 ಶ್ಲೋಕಗಳು. ಆದ್ರೂ ಇದಕ್ಕೆ ನೂರಾರು ವಿಮರ್ಶೆಗಳಿದೆ. ಯೋಗದ ಯಾವ್ದಾದ್ರು ಯೋಗದ ಕಾರ್ಯಕ್ರಮಗಳಲ್ಲಿ ಇದರ ಉಲ್ಲೇಖ ಆಗತ್ತೆ, ಅದಕ್ಕೋಸ್ಕರ ಇದನ್ನ ಹೇಳಿದೆ. ಆಸನದ ಬಗ್ಗೆ ಇದರಲ್ಲಿ ಏನು ಇಲ್ಲ, ಒಂದೇ ಒಂದು ಪದವಿರುವುದಷ್ಟೇ. ಆಮೇಲೆ ಶಂಕರಾಚಾರ್ಯರ ನಂತರ ಸುಮಾರು 11ನೇ ಶತಮಾನದಲ್ಲಿ ಸ್ವಾಮಿ ಗೋರಕ್ಷನಾಥ ಎನ್ನುವವರಿಂದ ಗೋರಕ್ಷ ಸಂಹಿತ ಅಂತ ಷಡಂಗ ಅಂದರೆ 6 ಅಂಗಗಳ ಯೋಗದ ಒಂದು ಮುಖ್ಯವಾದ ಕೃತಿ. ಸ್ವಲ್ಪ ವ್ಯತ್ಯಾಸ ಆಯಿತು ಯೋಗ ಸೂತ್ರಗಳಿಂದ, ಇದರಲ್ಲಿ 6 ಅಂಗಗಳು ಮಾತ್ರ ಬಂದವು. ಅವರೇ ಹೇಳ್ತಾರೆ, ಆಸನಂ ಪ್ರಾಣ ಸಂರೋಧ ಪ್ರತ್ಯಾಹಾರಶ್ಚ ಧಾರಣ ಧ್ಯಾನಂ ಸಮಾಧಿರೇತಾನಿ ಯೋಗಾಂಗಾನಿ ವದಂತಿ ಷಟ್. ಆಸನ, ಪ್ರಾಣ ಸಂರೋಧ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು ಯೋಗ ಸೂತ್ರಗಳ ಯಮನಿಯಮವನ್ನ ಬಿಟ್ಟು ಮಿಕ್ಕ 6 ಅಂಗಗಳನ್ನ ಉಳಿಸ್ಕೊಂಡಿದೆ. ಪ್ರಾಣಾಯಾಮವನ್ನ ಪ್ರಾಣ ಸಂರೋಧ ಅಂತ ಇದರಲ್ಲಿ ಹೇಳಲ್ಪಟ್ಟಿದೆ. ಇದರಲ್ಲೂ ಅನೇಕ ಆಸನಗಳ ಹೆಸರು ವಿವರ ಇದೆ. ಇದಾದ ನಂತರ ಸುಮಾರು 14ನೇ ಶತಮಾನದಲ್ಲಿ ಸ್ವಾಮಿ ಸ್ವಾತ್ಮಾರಾಮರು ಬರೆದ ಹಠಯೋಗ ಪ್ರದೀಪಿಕಾ. This is considered one of the foremost texts on yogic practices. ಆಸನಗಳಿಗೆ ಆಧಾರವಾಗಿರುವ ಪ್ರಮುಖ ಗ್ರಂಥ. ಇದರಲ್ಲಿ 4 ಅಧ್ಯಾಯಗಳು ಆಸನ, ಪ್ರಾಣಾಯಾಮ ಮತ್ತು ಕ್ರಿಯಾ, ಮುದ್ರಾ, ಬಂಧ, ಆಮೇಲೆ ನಾದಾನುಸಂಧಾನ. ಈ 4 ಅಧ್ಯಾಯಗಳಲ್ಲಿ ಹಠಯೋಗ ಪ್ರದೀಪಿಕವನ್ನ ಸ್ವಾಮಿ ಸ್ವಾತ್ಮಾರಾಮರು ಬರೆದಿದ್ದಾರೆ. ಅದನ್ನು ಅವರೇ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಆಸನಂ ಕುಂಭಕಂ ಚಿತ್ರಂ ಮುದ್ರಾಖ್ಯಂಕರಣಂ ತಥಾ ಅಥ ನಾದಾನುಸಂಧಾನಂ ಅಭ್ಯಾಸಾನುಕ್ರಮೋ ಹಠೇ. ಆಸನ, ಕುಂಭಕ, ಕುಂಭಕ ಅಂದ್ರೆ ಪ್ರಾಣಾಯಾಮ. ಕುಂಭಕ ಚಿತ್ರಂ, ಚಿತ್ರ ಅಂತಂದ್ರೆ ಬಗೆಗಳು, ಅಂದ್ರೆ ಪ್ರಾಣಾಯಾಮದ ಬಗೆಗಳು. ಮುದ್ರ ಹಾಗೂ ನಾದಾನುಸಂಧಾನ, ಹಠಯೋಗದ ಅಭ್ಯಾಸ ಕ್ರಮ ಅಂತ ಅವರೇ ಹೇಳ್ತಾರೆ. ಆಸನಗಳ ಬಗ್ಗೆ ಇದನ್ನೇ ಮೂಲವಾಗಿ ತಗೊಂಡಿರುವುದರಿಂದ ಇದರಲ್ಲೂ ಆಸನಗಳ ಬಗ್ಗೆ ಉಲ್ಲೇಖ ತುಂಬಾ ಇದೆ. ಒಂದು ಶ್ಲೋಕ ಆಸನಗಳ ಬಗ್ಗೆ ಹೀಗಿದೆ. ಚತುರಶೀತ್ಯಾಸನಾನಿ ಶಿವೇನ ಕಥಿತಾನಿ ಚ ತೇಭ್ಯಶ್ಚತುಷ್ಕಮಾದಾಯ ಸಾರಭೂತಂ ಬ್ರವೀಮ್ಯಹಂ. ಚತುರಶೀತ್ಯಾಸನಾನಿ ಅಂದ್ರೆ 84 ಆಸನಗಳು ಶಿವನಿಂದ ಹೇಳಲ್ಪಟ್ಟಿದೆ ಅಂತ. ಈ 84 ಅನ್ನೋದು ಅನೇಕ ಕಡೆ ಬರುತ್ತೆ, ಮುಂದೇನೋ ಜ್ಞಾಪಕ ಇಟ್ಕೊಂಡಿರಿ, ಆಮೇಲೆ ಹೇಳ್ತೀನಿ ಅದರ ಯಾತಕ್ಕೆ 84 ಅನ್ನುವುದು ಎಲ್ಲಾ ಕಡೆ ಹೇಳಿದ್ದಾರೆ. ಶಿವನಿಂದ 84 ಆಸನಗಳನ್ನ ಹೇಳಲ್ಪಟ್ಟಿದೆ. ಅದರಲ್ಲಿ ಚತುಷ್ಕ ಅಂದ್ರೆ ಅದರಲ್ಲಿ 4 ಮುಖ್ಯವಾದ 4 ವಿವರಿಸುತ್ತೇನೆ ಅಂತ ಈ ಶ್ಲೋಕದಲ್ಲಿ ಬರುತ್ತೆ. ಇದರ ವಿವರಣೆ ಆಮೇಲೆ ನೋಡೋಣ. 84 ಆಸನಗಳ ಉಲ್ಲೇಖ ಅದನ್ನು ಸೇರಿಸಿ ಇದರಲ್ಲಿ ಒಟ್ಟು 15 ಆಸನಗಳ ವಿವರಣೆ ಮಾತ್ರ ಇದೆ. ಉಲ್ಲೇಖ ಮಾತ್ರ 84, ಅದರ ವಿವರಣೆ ಕೇವಲ 15ಕ್ಕೆ ಅಷ್ಟೇ ಇದೆ. ಇದಾದ ನಂತರ ಹಠಯೋಗ ಪ್ರದೀಪಿಕದ ನಂತರ ಅನೇಕ ಗ್ರಂಥಗಳು ಇದನ್ನೇ ಆಧಾರವಾಗಿ ಇಟ್ಕೊಂಡು ಮಾಡಿರುವುದು ಅಂತ. ಆದ್ರೂ ಅದರಲ್ಲಿ ಅನೇಕ ವ್ಯತ್ಯಾಸಗಳಿದೆ, ಕೆಲವನ್ನ ನೋಡೋಣ. ಇನ್ನು ಸ್ವಲ್ಪ ಶತಮಾನಗಳ ನಂತರ ಘೇರಂಡ ಸಂಹಿತ, ಘೇರಂಡ ಮಹರ್ಷಿಗಳು ಅವರ ಶಿಷ್ಯನಾದ ಚಂಡನಿಗೆ ಉಪದೇಶಿಸಿದ್ದು ಅಂತ ಹೇಳ್ತಾರೆ. ಅದೇ ಘೇರಂಡ ಸಂಹಿತ. ಇದರಲ್ಲಿ ಹೇಳಿದ ಹಾಗೆ ಹಠಯೋಗ ಪ್ರದೀಪಿಕದ ಅನೇಕ ಆಸನಗಳು ಮತ್ತೆ ಬರುತ್ತೆ. ಆದ್ರೆ ಇದರಲ್ಲಿ ಯೋಗದ ಅಂಗಗಳನ್ನ 7 ಅಂತ ಸ್ವಲ್ಪ ಭಿನ್ನವಾಗಿ ಹೇಳಿದ್ದಾರೆ, ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದ್ದಾರೆ. ಅದಕ್ಕೆ ಇದು ಸ್ವಲ್ಪ ವ್ಯತ್ಯಾಸವಿರುವ ಗ್ರಂಥ. ಈ 7 ಅಂಗಗಳು ಷಟ್ಕರ್ಮ, ಆಸನ, ಮುದ್ರ, ಪ್ರತ್ಯಾಹಾರ, ಪ್ರಾಣಾಯಾಮ, ಧ್ಯಾನ, ಸಮಾಧಿ. ಈಗ 7 ಹೇಳಿದ್ದಾರೆ.
ನೀವಿಲ್ಲೇ ನೋಡ್ಬೋದು ವ್ಯತ್ಯಾಸಗಳಿದೆ. ಷಟ್ ಕರ್ಮ ಬಂದಿದೆ ಮೊದಲು, ಯಮ ನಿಯಮದ ಬದಲು. ಆಮೇಲಿಂದ ಮುದ್ರವೇ ಬೇರೆ, ಆಮೇಲೆ ಪ್ರಾಣಾಯಾಮ ಪ್ರತ್ಯಾಹಾರದ ನಂತರ ಬಂದಿದೆ. ಹೀಗೆ ಧಾರಣ ಇಲ್ಲ. ವಿಷಯಗಳು ಅದೇ ಇದ್ರೂ ಅವರು ಅದಕ್ಕೆ ಕೊಟ್ಟಿರುವ ಹೆಸರುಗಳು, ಆ 7 ಅಂಗಗಳಿಗೆ ಕೊಟ್ಟಿರುವ ಹೆಸರುಗಳು ಬೇರೆ. ಅವರು 84 ಅಂದನಲ್ಲ, ಅದರ ಉಲ್ಲೇಖ ಈ ಗ್ರಂಥದಲ್ಲಿ ಬರುತ್ತೆ. ಈ ಶ್ಲೋಕ ಹೇಳಿ ಅದರ ಉಲ್ಲೇಖ ಹೇಳ್ತೀನಿ. ಆಸನಾನಿ ಸಮಸ್ತಾನಿ ಯಾವಂತೋ ಜೀವಜಂತವಃ ಚತುರಶೀತಿ ಲಕ್ಷಾಣಿ ಶಿವೇನ ಕಥಿತಾನಿ ಚ. ಸಮಸ್ತ ಜೀವ ಜಂತುಗಳು 84 ಲಕ್ಷ ಅಂತ ಘೇರಂಡ ಮಹರ್ಷಿಗಳು ಹೇಳ್ತಾರೆ. 84 ಲಕ್ಷ. ಮುಂಚೆನೂ ಬಂದಿರ್ಬೋದು ಯಾವ್ದಾದ್ರು ಬೇರೆ ಕಡೆ ಉಲ್ಲೇಖ, ಬಟ್ ಇದರಲ್ಲಿ ಅವರು 84 ಲಕ್ಷ ಅಂತ ಹೇಳ್ತಾರೆ. ಅದರಲ್ಲಿ 84, 1 ಲಕ್ಷಕ್ಕೆ 1 ಆಸನ ಅಂತ ತಗೊಂಡರೆ 84 ಆಸನಗಳು ಆಗತ್ತೆ. ಆದ್ರೆ ಅವ್ರು ಹೇಳಿರೋದು 84 ಲಕ್ಷ ಜೀವ ಜಂತುಗಳು, ಅಷ್ಟು ಆಸನಗಳಿದೆ ಅಂತ ಶಿವ ಹೇಳಿದಾನೆ ಅಂತ ಈ ಶ್ಲೋಕ ಬರೋದು. ಆದ್ರೆ ಅದನ್ನ 84ಕ್ಕೆ ಇಳಿಸ್ಕೊಂಡಿದ್ದೀವಿ ನಾವು. ಆಮೇಲೆ ಇನ್ನೊಂದು ಶ್ಲೋಕದಲ್ಲಿ 84 ಅಂತ ಈಗ ಉಲ್ಲೇಖ ಮಾಡಿದ ಮೇಲೆ ಅದರ ನಂತರ ಶ್ಲೋಕದಲ್ಲಿ ತೇಷಾಂ ಮಧ್ಯೆ ವಿಶಿಷ್ಟಾನಿ ಷೋಡಶೋನಂ ಶತಂ ಕೃತಂ ತೇಷಾಂ ಮಧ್ಯೆ ಮರ್ತ್ಯ ಲೋಕೆ ದ್ವಾತ್ರಿಂಶತಾಸನಂ ಶುಭಂ. 84 ಲಕ್ಷ ಜೀವಜಂತುಗಳು, ಹಾಗೆ 84 ಲಕ್ಷ ಆಸನಗಳು ಅಂತ ಹೇಳಿದ್ರು. ಆದರೆ ಅದರ ಮಧ್ಯೆ ವಿಶಿಷ್ಟಾನಿ ಅಂದ್ರೆ ವಿಶಿಷ್ಟವಾಗಿರುವುದು ಷೋಡಶೋನ ಶತಂ. ಷೋಡಶ ಅಂದ್ರೆ 16, ಊನ ಅಂದ್ರೆ ಕಡಿಮೆ ಅಂತ, ಶತಂ ಅಂದ್ರೆ 100. 100ಕ್ಕೆ 16 ಕಡಿಮೆ ಅಂದ್ರೆ 84ಕ್ಕೆ ಬಂತು. ಈ 84 ಲಕ್ಷ ಆಸನಗಳಲ್ಲಿ 84 ಆಸನಗಳು ವಿಶಿಷ್ಟ ಅಂತ ಹೇಳಿದ್ದಾರೆ. ಅದಾದ ನಂತರ ಅದರ ಮಧ್ಯದಲ್ಲೂ ತೇಷಾಂ ಮಧ್ಯೆ ಮರ್ತ್ಯ ಲೋಕದಲ್ಲಿ ಅಂದ್ರೆ ನಮ್ಮ ಮನುಷ್ಯ ಲೋಕದಲ್ಲಿ ದ್ವಾತ್ರಿಂಶತ್ ಅಂದ್ರೆ 32 ಆಸನಗಳು ಶುಭಂ ಅಂದ್ರೆ ಒಳ್ಳೆಯದು ಅಂತ. ಸೊ ಅದರಲ್ಲೂ ಕಡಿಮೆ ಮಾಡಿದ್ದಾರೆ. ಈಗ ಹಿಂದಿನ ಹಠಯೋಗದಲ್ಲಿ 15 ಆಸನಗಳಿಗೆ ಸೀಮಿತವಾಗಿತ್ತು. ಅದಾದ ನಂತರ ಬಂದ ಘೇರಂಡ ಸಂಹಿತದಲ್ಲಿ 32 ಆಸನಗಳ ಹೆಸರು ವಿವರಣೆ ಬರುತ್ತೆ. ಸೊ ಅಲ್ಲಿಗೆ ಸ್ವಲ್ಪ ಆಸನಗಳ ಸಂಖ್ಯೆ ಬೆಳೆದಿತ್ತು. ಇದಾದ ನಂತರ ಇನ್ನು ಮುಂದೆ ಹೋಗೋಣ. ಇದಾದ ನಂತರ ಶಿವಸಂಹಿತ ಅಂತ ಒಂದು ಗ್ರಂಥ ಇದೆ. ಅದರ ಕರ್ತೃ ಯಾರು ಅನ್ನುವುದು ಗೊತ್ತಿಲ್ಲ. ಸಾಮಾನ್ಯ ಸಂಗ್ರಹ ಗ್ರಂಥ ಇರುತ್ತೆ, ಎಲ್ಲ ಇದರಿಂದ ಸಂಗ್ರಹಿಸಿ ಮಾಡಿರುವುದು, ಅದಕ್ಕೆ ಕರ್ತೃವಿನ ಹೆಸರು ಇಲ್ಲದಿರುವುದು. ಇದನ್ನು ಅನೇಕರು ಯೋಗದ ಮುಖ್ಯ ಗ್ರಂಥಗಳಲ್ಲಿ ಒಂದು ಅಂತ ಭಾವಿಸ್ತಾರೆ. ಅದರಲ್ಲಿ ಒಂದು ಶ್ಲೋಕ ಮತ್ತೆ 84ರ ಉಲ್ಲೇಖ ಬರುತ್ತೆ. ಚತುರಶೀತ್ಯಾಸನಾನಿ ಸಂತಿ ನಾನಾ ವಿಧಾನಿ ಚ ತೇಭ್ಯಶ್ಚತುಷ್ಟಮಾದಾಯ ಮಯೋಕ್ತಾನಿ ಬ್ರವೀಮ್ಯಹಂ ಸಿದ್ಧಾಸನಂ ಪದ್ಮಾಸನಂಚ ಉಗ್ರಂಚ ಸ್ವಸ್ತಿಕಾಸನಂ. ಮತ್ತೆ ಇದರಲ್ಲೂ 84 ಆಸನಗಳು, ಕೆಲವುಗಳ ವಿವರಣೆ ಇದೆ. ಅದರಲ್ಲಿ ಮುಖ್ಯವಾದದ್ದು ಸಿಂಹ, ಭದ್ರ, ಉಗ್ರ ಮತ್ತು ಸ್ವಸ್ತಿಕ ಅಂತ ಇದರಲ್ಲಿ ಹೇಳಿದೆ. ಮತ್ತೆ ಈ ಕೃತಿಯಲ್ಲಿ ಇನ್ನೊಂದು ವಿಶೇಷ ಏನು ಅಂದ್ರೆ 4 ಪ್ರಕಾರಗಳ ಯೋಗವನ್ನ ಕೊಡ್ತಾರೆ. ಅದಕ್ಕೆ ಒಂದು ಶ್ಲೋಕವಿದೆ. ಮಂತ್ರ ಯೋಗ ಹಠಶ್ಚೈವ ಲಯ ಯೋಗಸ್ತೃತೀಯಕಃ ಚತುರ್ಥೋ ರಾಜಯೋಗ ಸ್ಯಾತ್ ಸ್ವದ್ವಿಧಾ ಭಾವವರ್ಜಿತಃ. ಮಂತ್ರಯೋಗ, ಹಠ, ಲಯಯೋಗ, ರಾಜಯೋಗ, ಹೀಗೆ 4 ಕೊಡ್ತಾರೆ. ಮಂತ್ರ ಧ್ಯಾನ, ಹಠ ಆಸನ ಪ್ರಾಣಾಯಾಮ ಕ್ರಿಯೆ, ಮತ್ತು ಲಯಯೋಗ ಅಂದ್ರೆ ಕುಂಡಲಿನಿ ಶಕ್ತಿ, ಅದಕ್ಕೆ ಸಂಬಂಧಪಟ್ಟದ್ದು. ರಾಜಯೋಗ ಧಾರಣ ಸಮಾಧಿ ಅಂತ ಈ ಗ್ರಂಥದಲ್ಲಿ ಉಲ್ಲೇಖ ಬರುತ್ತೆ.
ಸೊ ಈ ನಮ್ಮ ಈ 8 ಮೆಟ್ಟಲುಗಳನ್ನ ಅವರು 4 ಯೋಗಗಳು ಅಂತ ಅದರಲ್ಲಿ ಪರಿಗಣಿಸಿದ್ದಾರೆ. ಇದರ ಇನ್ನೊಂದು ವಿಶೇಷತೆ ಏನು ಅಂದ್ರೆ ವೇದಾಂತದ ವಿಷಯಗಳಿಂದ ತುಂಬಿದೆ ಶಿವ ಸಂಹಿತ. ಯೋಗ ಗ್ರಂಥಗಳಲ್ಲಿ ಇದು ಒಂದು ಭಿನ್ನವಾದದ್ದು. ಸ್ವಲ್ಪ ವೇದಾಂತದಿಂದಲೇ ಯೋಗದ ಪರಿಪೂರ್ಣತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಇದರ ಕರ್ತೃ ಯಾರು ಅಂತ ಗೊತ್ತಿಲ್ಲದೆ ಇದ್ರು ಸಾಮಾನ್ಯ ಯೋಗ ಗ್ರಂಥಗಳ ಪಟ್ಟಿಯಲ್ಲಿ ಶಿವ ಸಂಹಿತವು ಮುಖ್ಯವಾದ ಗ್ರಂಥವೇ. ಆಮೇಲೆ ಇನ್ನು ಅದರ ಸಮಯದಲ್ಲೇನೆ ಹಠರತ್ನಾವಳಿ ಅಂತ ಶ್ರೀನಿವಾಸ ಭಟ್ಟ ಮಹಾಯೋಗೀಂದ್ರ ಅನ್ನುವರು ಬರೆದ ಹಠರತ್ನಾವಳಿ. ಸ್ವತಃ ಅವರೇ ಒಂದು ಶ್ಲೋಕವಾಗಿ ಹೇಳಿದ್ದಾರೆ. ಶ್ರೀ ಆದಿನಾಥನ್ನತ್ವಾಥ ಶ್ರೀನಿವಾಸೋ ಮಹಾಮತಿ ಹಠರತ್ನಾವಳೀಂ ಧತ್ತೆ ಯೋಗಿನಾಂ ಕಂಠಭೂಷಿತಾಂ. ಆದಿನಾಥ ಅಂದ್ರೆ ಶಿವನೇ. ಆ ಶಿವನಿಗೆ ನಮಸ್ಕರಿಸುತ್ತಾ ಶ್ರೀನಿವಾಸ ಯೋಗಿಗಳಿಗೆ, ಶ್ರೀನಿವಾಸನು ಯೋಗಿಗಳಿಗೆ ಕಂಠಭೂಷಣವಾದ ಹಠರತ್ನಾವಳಿ. ರತ್ನಾವಳಿ ಅಂದ್ರೆ ರತ್ನದ ಹಾರ ಅಂತ. ಸೊ ಕಂಠಭೂಷಿತವಾದ ಹಠರತ್ನಾವಳಿಯನ್ನ ಕೊಡುತ್ತಾನೆ ಅಂತ ಅವರ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ. ಇದರಲ್ಲೂ ಮತ್ತೆ ಶಿವ ಸಂಹಿತದಲ್ಲಿ ಇದ್ದ ಹಾಗೆ ಮಂತ್ರ, ಹಠ, ಲಯ ಹಾಗೂ ರಾಜಯೋಗಗಳ ವಿವರಣೆ ಇದೆ. ಇದರಲ್ಲೂ 84 ಆಸನಗಳು ಅಂತ ಹೇಳ್ತಾರೆ. ಅದೇ ಶ್ಲೋಕದ ರೂಪದಲ್ಲಿ ಚತುರಶೀತಿ ಪೀಠೇಶು ಕೇಶಾಂಚಿಲ್ಲಕ್ಷಣಂ ಬ್ರುವೆ ಆದಿನಾಥೋದಿತಾಃ ಪೀಠಾಃ ದೇಹಾರೋಗ್ಯ ಸುಖಪ್ರದಾಃ. ಇಲ್ಲಿ ಆಸನಗಳನ್ನು ಪೀಠಗಳು ಅಂತ ಹೇಳಿದ್ದಾರೆ. ನಾವು ಕೇಳಿರ್ತೀವಿ ದ್ವಿಪಾದ ಪೀಠ, ಚತುಷ್ಪಾದ ಪೀಠ ಅಂತ. ಸೊ ಆಸನ ಪೀಠ. ಈ ಗ್ರಂಥ ಪ್ರಾಯಶಃ 84 ಆಸನಗಳ ಹೆಸರನ್ನು ಉಲ್ಲೇಖಿಸಿದ ಮೊದಲನೆಯ ಗ್ರಂಥ. ಅಂದ್ರೆ 17ನೇ ಶತಮಾನದವರೆಗೆ 84 ಆಸನಗಳು ಅಂತ ಹೇಳ್ತಿದ್ರು, ಆದ್ರೆ ಅದರ ಉಲ್ಲೇಖ ಇರಲಿಲ್ಲ. ಕೃತಿಯಲ್ಲಿ ಅದು ಕಳೆದು ಹೋಗಿತ್ತು ಅಥವಾ ಸಿಗದೆ ಇತ್ತು, ಆತರ ಆಗಿತ್ತೋ ಅಥವಾ ಉಲ್ಲೇಖಿಸಬೇಕು ಅನ್ನುವ ಪ್ರಯತ್ನ ಮಾಡಿರ್ಲಿಲ್ವೋ ಗೊತ್ತಿಲ್ಲ. ಆದ್ರೆ ಈ ಹಠ ರತ್ನಾವಳಿಯಲ್ಲೇ ಮೊದಲ ಬಾರಿಗೆ 84 ಆಸನಗಳ ಹೆಸರನ್ನು ಉಲ್ಲೇಖಿಸಿತು. ಅದರ ಕಾರಣ ಈ ಗ್ರಂಥವು ಪ್ರಸಿದ್ಧ. ಇದಾದ ನಂತರ ಅಷ್ಟು ಪ್ರಸಿದ್ಧವಾದದ್ದು 1-2 ಶತಕಗಳಲ್ಲಿ ಯಾವುದು ಕಾಣಲಿಲ್ಲ. ನಮ್ಮ ದೇಶದಲ್ಲೂ ಬೇರೆ ತರದ ಸ್ಥಿತಿ ಪರಿಸ್ಥಿತಿ ಇದ್ದಿದ್ರಿಂದ ಯೋಗ ಕ್ಷಣಿಸ್ತಾ ಅಥವಾ ಕ್ಷೀಣಿಸ್ತಾ ಬಂದಿತ್ತು. 20ನೇ ಶತಮಾನ ಅಂದ್ರೆ ಈಗ ಜಸ್ಟ್ ಮುಗಿದ ಶತಮಾನದಲ್ಲೇ ಯೋಗದ ಪುನರುತ್ಥಾನ ಮತ್ತೆ ಅಂತ ಹೇಳಬಹುದು. ಅದಕ್ಕೆ ಕಾರಣವಾದವರು ಶ್ರೀ ತಿರುಮಲೈ ಕೃಷ್ಣಮಾಚಾರ್ಯರು. ಕೇಳಿರ್ತೀರಾ? ಫಾದರ್ ಆಫ್ ಮಾಡರ್ನ್ ಯೋಗ ಅಂತಾನೆ ಕರೆಯಲ್ಪಟ್ಟ ಅವರು ಮೈಸೂರಿನ ಆಸ್ಥಾನದಲ್ಲಿ ಸಂಸ್ಕೃತ, ವೇದ ಹಾಗೂ ಯೋಗ ಇದೆಲ್ಲದರ ವಿದ್ವಾಂಸರಾಗಿದ್ರು. ಯೋಗ ಮಕರಂದ ಅನ್ನುವ ಗ್ರಂಥವನ್ನ ಬರೆದರು. ಇದರಲ್ಲಿ ಮತ್ತೆ ಅಷ್ಟಾಂಗ ಯೋಗ, 42 ಆಸನಗಳು, ಆ 42 ಆಸನಗಳ ವಿವರಣೆ ಇದರಲ್ಲಿ ಇತ್ತು. ಇದರ ಹಿಂದೆ ಹೇಳಿದ ಹಾಗೆ ಹಠರತ್ನಾವಳಿಯಲ್ಲಿ 84 ಆಸನಗಳ ಹೆಸರು ಇತ್ತು, ಆದರೆ ವಿವರಣೆ 36 ಸುಮಾರು 36 ಆಸನದ್ದು ಏನೋ ಇತ್ತು ಅಷ್ಟೇ. ಯೋಗ ಮಕರಂದದಲ್ಲಿ 42 ಆಸನಗಳ ವಿವರಣೆಯು ಇತ್ತು. ಇದರಲ್ಲೂ ಆಸನಗಳು ಬಿಟ್ಟು ಮಿಕ್ಕಿದ್ದು ಇದೆ, ಅಷ್ಟಾಂಗ ಯೋಗ ಸಂಬಂಧಪಟ್ಟಿದ್ದರಿಂದ. ಒಂದು ಚಿತ್ರ ಸಿಗತ್ತೆ, ನೀವು ಸುಮ್ನೆ ಗೂಗಲ್ ಅಲ್ಲಿ ಇವರ ಹೆಸರನ್ನ ಹಾಕಿದ್ರೆ ಸಾಕು ಸಿಗತ್ತೆ. ಇದು ಒನ್ ಆಫ್ ದ ಐಕಾನಿಕ್ ಪಿಕ್ಚರ್ಸ್ ದಟ್
was the reason for revival of yoga in not just our country but the world. ಇದು ಇಲ್ಲಿ ಕಾಣಿಸುವುದು ಮೈಸೂರು ಆಸ್ಥಾನದ ಯೋಗ ಶಾಲೆಯಲ್ಲಿ ಅಥವಾ ಅದರ ಎಲ್ಲೋ ಸುತ್ತಮುತ್ತಲಿನಲ್ಲಿ ನಡೆದ ಒಂದು ಯೋಗಾಸನ ಪ್ರದರ್ಶನದ ಒಂದು ಚಿತ್ರ. ಇದರಲ್ಲಿ ಕೃಷ್ಣಮಾಚಾರ್ಯರು ಇದ್ದಾರೆ. ಇದರಲ್ಲಿ ಸುಮಾರು ಉತ್ತಾನಾಸನದ ಭಂಗಿಯಲ್ಲಿ ಒಬ್ಬ ಕಪೋತಾಸನ ಮಾಡಿರುವ ಹುಡುಗನ ಮೇಲೆ ನಿಂತಿದ್ದಾರೆ. ಇದು this is an iconic picture. ಇದರ ಜೊತೆಗೆ ಅವರ ಈ ಲೇಖನಕ್ಕಿಂತ ಮುಖ್ಯವಾಗಿ ಕೃಷ್ಣಮಾಚಾರ್ಯರು BKS ಅಯ್ಯಂಗಾರ್, ಪಟ್ಟಾಭಿ ಜೋಯಿಸ್ ಮತ್ತು ಅವರ ಮಗನೇ ಆದ ದೇಶಿಕಾಚಾರ್ ಅಂತಹ ಮಹಾಯೋಗಿಗಳಿಗೆ ಗುರುಗಳು. ಸೊ ಆ ಪರಂಪರೆ, ಒಂದು ಯೋಗ ಹೇಗೆ ಕ್ಷಣಿಸಿತ್ತು ಅದರ ಪರಂಪರೆಯನ್ನ ಮತ್ತೆ ಪುನರುತ್ಥಾನ ಮಾಡಿದವರು ಕೃಷ್ಣಮಾಚಾರ್ಯರು. ಆಮೇಲೆ ಗೊತ್ತೇ ಇದೆ ನಿಮಗೆ, ಶ್ರೀ ತಿರುಮಲೈ ಕೃಷ್ಣಮಾಚಾರ್ಯರ ಪತ್ನಿಯ ತಮ್ಮನಾದ ಪದ್ಮವಿಭೂಷಣ ಬೆಳ್ಳೂರು ಕೃಷ್ಣಮಾಚಾರ ಸುಂದರರಾಜ ಅಯ್ಯಂಗಾರ್, BKS ಅಯ್ಯಂಗಾರ್, ಇವರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಯೋಗಾಸನವನ್ನ ಇಡೀ ವಿಶ್ವದಲ್ಲಿ ಪ್ರಖ್ಯಾತಗೊಳಿಸುವುದಕ್ಕೆ ಇವರೇ ಕಾರಣ. ಇವರ ಯೋಗ ದೀಪಿಕಾ ಪುಸ್ತಕವು 200 ಆಸನಗಳ 600 ಚಿತ್ರಗಳನ್ನು ಹೊಂದಿದೆ. 200 ಆಸನಗಳು. ಇಟ್ಸ್ ಅನ್ ಎನ್ಸೈಕ್ಲೋಪೀಡಿಯಾ ಫಾರ್ ಯೋಗಿಕ್ ಪಾಸ್ಚರ್ಸ್ ಅಂತಾನೆ ಹೇಳ್ಬಹುದು. ಇದಕ್ಕೆ 200 ಆಸನಗಳು ಹೇಗೆ ಸಿಕ್ತು? ಕೆಲವು ಸುಮಾರು ಗ್ರಂಥಗಳಲ್ಲಿ ಆರಿಸಿ ಮಾಡಿರಬಹುದು, ಇನ್ನು ಕೆಲವು ಅವರೇ ಸೃಷ್ಟಿಸಿರಬಹುದು, ಹೆಸರನ್ನು ಕೊಟ್ಟಿರಬಹುದು ಅಂತಾನು ಹೇಳ್ತಾರೆ. ಇದು ಆ ಪುಸ್ತಕವು ಸುಮಾರು 23 ಭಾಷೆಗಳಲ್ಲಿ 40 ಲಕ್ಷ ಹೆಚ್ಚು ಪುಸ್ತಕಗಳು, ಅದಕ್ಕೂ ಹೆಚ್ಚು ಪುಸ್ತಕಗಳು ಮುದ್ರಿತವಾಗಿದೆ ಅನಿಸುತ್ತೆ. ಇದಲ್ಲದೆ ಗುರೂಜಿಯವರು ಇನ್ನಿತರ ಯೋಗ ಪುಸ್ತಕಗಳು, ಪ್ರಾಣಾಯಾಮ ದೀಪಿಕಾ ಅಥವಾ ಲೈಟ್ ಆನ್ ಪ್ರಾಣಾಯಾಮ ಅಂತ ಇಂಗ್ಲಿಷ್ ನಲ್ಲಿ, ಆಮೇಲೆ ಲೈಟ್ ಆನ್ ಯೋಗ ಸೂತ್ರಾಸ್, ಆರ್ಟ್ ಆಫ್ ಯೋಗ, ಟ್ರೀ ಆಫ್ ಯೋಗ, ಲೈಟ್ ಆನ್ ಲೈಫ್, ಹೀಗೆ ತುಂಬಾ ಪುಸ್ತಕಗಳನ್ನ ಬರೆದಿದ್ದಾರೆ. ಅವರ ಆ ಪುಸ್ತಕದಲ್ಲಿ ಇರುವ ಆಸನಗಳ ಭಂಗಿ ಒಂದು ಜಸ್ಟ್ ಸ್ಮಾಲ್ ಕೊಲಾಜ್. ನೋಡಿರ್ತೀರಾ ಅನ್ಸುತ್ತೆ ಕೆಲವರು. ಸುಮಾರು ಪ್ರತಿಯೊಂದು ಯೋಗ ತರಗತಿಗಳು ಇವರ ಹೆಸರಿನ ಉಲ್ಲೇಖವಿಲ್ಲದೆ ಎಷ್ಟೊಂದು ಆಸನಗಳು ಗುರೂಜಿ ಮಾಡಿದ ಪುಸ್ತಕ ನೋಡಿ ಅಂತಾನೆ ಆಸನ ಶುರು ಮಾಡ್ತಾರೆ ಎಷ್ಟೊಂದು ಜನ. ಆಮೇಲೆ ಇವರ ಶಿಷ್ಯರಾದ ನಮ್ಮ ಗುರುಗಳಾದ ಶ್ರೀ ವಿ ರಾಘವೇಂದ್ರ ಶಣೈಯವರು ಯೋಗೋ ರಕ್ಷತಿ ರಕ್ಷಿತಃ ಅನ್ನುವ ಒಂದು ಸರಳವಾದ ದಿನನಿತ್ಯವೂ ಮನೆಯಲ್ಲಿ ಮಾಡುವಂತಹ ಕೆಲವು ಆಸನಗಳ ಒಂದು ಪುಸ್ತಕ ಬರೆದಿದ್ದಾರೆ. ಯೋಗೋ ರಕ್ಷತಿ ರಕ್ಷಿತಃ ಅಂದ್ರೆ ಧರ್ಮೋ ರಕ್ಷತಿ ರಕ್ಷಿತಃ ಕೇಳಿರ್ತೀರ. ಹಾಗೆ ಯೋಗೋ ರಕ್ಷತಿ ರಕ್ಷಿತಃ ಅಂದ್ರೆ ಯಾರು ಯೋಗವನ್ನು ರಕ್ಷಿಸುತ್ತಾರೋ ಅಂದ್ರೆ ಮಾಡ್ತಾರೋ ಅಂತ ತಗೋಬಹುದು, ಯೋಗ ಅವರನ್ನು ರಕ್ಷಿಸುತ್ತೆ ಅಂತ. ಇದರಲ್ಲೂ ಇನ್ನೂ ಸರಳವಾಗಿ ಮಾಡುವ ಭಂಗಿಗಳು ಎಲ್ಲರಿಗೂ ಮಾಡಕ್ ಆಗದೆ ಇರುವಾಗ ಇನ್ನೇನಾದ್ರು ಸಲಕರಣೆಗಳು ಉಪಯೋಗಿಸಿ ಮಾಡುವುದು ಹೇಗೆ. ಈ ಪುಸ್ತಕದಲ್ಲಿ ಇದೇ ಪಿಕ್ಚರ್ಗಳು ಇಲ್ಲ, ಆದ್ರೆ ಸುಲಭವಾಗಿ ಮಾಡುವ ಆಸನಗಳ ಇದರಲ್ಲಿ ಒಂದು ಪಟ್ಟಿ ಇದೆ, ಸಣ್ಣ ಪುಸ್ತಕ ಅಷ್ಟೇ. ಇಲ್ಲಿ ಈಗ ಸುಮಾರು 25 ಅಥವಾ 30 ನಿಮಿಷಗಳಲ್ಲಿ ನಾವು ಪತಂಜಲಿ ಯೋಗ ಸೂತ್ರಗಳಿಂದ ಆಮೇಲೆ ನಂತರ ಭಗವದ್ಗೀತೆ ಶ್ರೀಕೃಷ್ಣನಿಂದ ಶುರುವಾದ ಇವತ್ತಿನ ಮಾತು ಇಲ್ಲಿ ರಾಘವೇಂದ್ರರವರೆಗೆ ಬಂದಿದೆ. ರಾಮ ಅಂದ್ರೆ ಸ್ವಾತ್ಮ ರಾಮ ಇನ್ನು ಬಾಕಿ ಇದ್ದಾನೆ.
ಮುಂದೆ ನಾವು ಆಸನಗಳಿಗೆ ಆಗ್ಲೇ ಹೇಳಿದಾಗ ಆಸನಗಳಿಗೆ ಅಡಿಪಾಯವಾದ ಹಠಯೋಗ ಹಾಗೂ ಅದರ ಮುಖ್ಯ ಗ್ರಂಥವಾದ ಸ್ವಾಮಿ ಸ್ವಾತ್ಮಾರಾಮರ ಹಠಯೋಗ ಪ್ರದೀಪಿಕಾ, ಇದರಲ್ಲಿ ಆಸನಗಳ ವಿವರಣೆ ಹೇಗಿದೆ ಅನ್ನುವುದನ್ನೆಲ್ಲ ಮುಂದೆ ಬರುವ ಸೆಷನ್ಗಳಲ್ಲಿ ತಿಳ್ಕೊಳ್ಳೋಣ. ಮಾತು ಮುಗಿಸುವ ಮುನ್ನ ಆಸನಕ್ಕೆ ಬಾದರಾಯಣ ಸಂಬಂಧವಿರುವ, ಅಂದ್ರೆ ಸಂಬಂಧ ಇಲ್ಲದೆ ಇರುವ ಅಂತಲೇ ಅರ್ಥ. ಬಾದರಾಯಣ ಸಂಬಂಧವಿರುವ ಮಹಾಕವಿ ಕಾಳಿದಾಸನ ಕುಮಾರ ಸಂಭವದಲ್ಲಿ ಬರುವ ಒಂದು ಸಂದರ್ಭ, ಸಣ್ಣ ಕಥೆಯ ತರ ಹೇಳ್ತೀನಿ. ಪಾರ್ವತಿಯನ್ನು ವರಿಸಲು ಶಿವನನ್ನ ವರಿಸಲು ಪಾರ್ವತಿ ತಪಸ್ಸು ಮಾಡ್ತಿರ್ತಾಳೆ. ಆಗ ಶಿವ ಮೆಚ್ಚಿ ಅವಳನ್ನ ಭೇಟಿಯಾಗಕ್ಕೆ ಬರ್ತಾನೆ. ಬಂದಾಗ ಅವನು ಈ ರೀತಿ ಹೇಳ್ತಾನೆ: ಅಪಿಕ್ರಿಯಾರ್ಥಂ ಸುಲಭಂ ಸಮಿತ್ಕುಶಂ ಜಲಾನ್ಯಪಿ ಸ್ನಾನಾವಿಧಿ ಕ್ಷಮಾಣಿತೆ ಅಪಿ ಸ್ವಶಕ್ತ್ಯಾ ತಪಸಿ ಪ್ರವರ್ತಸೆ ಶರೀರಮಾದ್ಯಂ ಖಲು ಧರ್ಮ ಸಾಧನಂ. ಕೇಳಿರ್ತೀರ, ಶರೀರಮಾದ್ಯಂ ಖಲು ಧರ್ಮ ಸಾಧನಂ. ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಬಂದ ಶಿವ, ನಿನ್ನ ತಪಸ್ಸಿನ ವೈದಿಕ ಆಚರಣೆಗಳಿಗೆ ಸಮಿತ್ತು ಕುಶ ಸಿಗ್ತಿದ್ಯಾ, ಸ್ನಾನಕ್ಕೆ ನೀರು ಸಿಗ್ತಿದ್ಯಾ, ಮತ್ತೆ ನಿನ್ನ ಶಕ್ತಿಗೆ ಅನುಗುಣವಾಗಿ ತಪಸ್ಸು ಮಾಡ್ತಿದ್ಯಾ ತಾನೆ, ಅಂದ್ರೆ ತೀರ ಒತ್ತಡದಲ್ಲಿ ಅತಿ ಹೆಚ್ಚು ಮಾಡುತ್ತಿಲ್ಲ ತಾನೆ ಅಂತ ಎಲ್ಲ ಹೇಳ್ತಾರೆ. ಇದು ಆಸನಗಳ ಯಮ ನಿಯಮಗಳು ಇದರಲ್ಲೆಲ್ಲ ಹೀಗೆ ಬರುತ್ತೆ. ಸೊ ಅದಾದ ನಂತರ ಹೇಳ್ತಾನೆ ಶರೀರ ಮಾಧ್ಯಂ ಖಲು ಧರ್ಮ ಸಾಧನ ಅಂತ. ಇದೆಲ್ಲ ಹೇಳಿದ್ಮೇಲೆ ಯಾಕೆ ಅಂದ್ರೆ ಧರ್ಮ ಸಾಧನೆಗೆ ಶರೀರವೇ ಸಾಧನ, ಧರ್ಮ ಸಾಧನೆಗೆ ಶರೀರವೇ ಸಾಧನ. ಸಾಧನ ಅಂದ್ರೆ ಅದೇ ಟೂಲ್ ಅಂತ ಹೇಳಿ. ಇದೇ ರೀತಿ ಯೋಗ ಸಾಧನೆಗೂ ನಮ್ಮ ಶರೀರವೇ ಸಾಧನ, ಅದಕ್ಕೆ ಸಾಧನ ಆಸನಗಳು. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಈ ಉಪನ್ಯಾಸದಲ್ಲಿ ಎಷ್ಟು ಸರಳವಾಗಿ ಅತ್ಯಂತ ಆಳವಾದ ಗ್ರಂಥಗಳ ವಿಷಯವನ್ನ ಅಂದ್ರೆ ನಮ್ಗೆ ಉಲ್ಲೇಖಿಸಿದ್ದಾರೆ, ಓದುವ ತರ ಮಾಡಿದ್ದಾರೆ ಮನಸ್ಸು. ಇದನ್ನು ಓದಿ ನೀವು ಅನ್ನುವಷ್ಟರ ಮಟ್ಟಿಗೆ ನಮಗೊಂದಿಷ್ಟು ವಿಚಾರವನ್ನ ಶ್ರೀಯುತ ಶರತ್ ಅವರು ಕೊಟ್ಟಿದ್ದಾರೆ. ವಿಶೇಷವಾಗಿ ಯಾಜ್ಞವಲ್ಕ್ಯರು ಮತ್ತು ಗಾರ್ಗಿ ಅವರಿಬ್ಬರ ಸಂವಾದವನ್ನು ಕೇಳ್ತಾ ಇದ್ರೆ ಜನಕ ಮಹಾರಾಜರ ಸಮ್ಮುಖದಲ್ಲಿ ನಡೆದಿದ್ದದು. ಹಾಗೆ ಷಡಾಂಗ ಯೋಗ, ಹಠಯೋಗ ಪ್ರದೀಪಿಕಾ ಬಗ್ಗೆ, ಘೇರಂಡ ಸಂಹಿತೆ ಬಗ್ಗೆ, ಶಿವ ಸಂಹಿತೆ ಬಗ್ಗೆ, ಹೀಗೆ ಆಸನಗಳು ಎಲ್ಲೆಲ್ಲಿ ಉಲ್ಲೇಖ ಆಗಿದೆ ಭಗವದ್ಗೀತೆಯಲ್ಲಿ, ಇದನ್ನ ಉಲ್ಲೇಖ ಮಾಡಿಬಿಟ್ಟು ನಮ್ಗೆ ಇವತ್ತು ಈ ಯಾವ್ದಾದ್ರೂ ಒಂದೆರಡು ಗ್ರಂಥಗಳನ್ನಾದ್ರೂ ನಾವು ಓದಬೇಕು ಅನ್ನುವ ರೀತಿಯಲ್ಲಿ ಒಂದು ನಮ್ಮ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂತಹ ಶ್ರೀಯುತ ಶರತ್ ಅವರು ಇದರ ಬಗ್ಗೆ ಅಧ್ಯಯನ ಮಾಡಿ, ನಾನು ಹೇಳ್ತಾ ಇದ್ದೆ ಅವರು ಅಧ್ಯಯನ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ್ಲೇ ಹೇಳಿದೆ, ಇಲ್ಲ ನೀ ಇದರ ಬಗ್ಗೆ ನಮ್ಮ ಗುಂಪಿಗೆ ಈ ಉಪನ್ಯಾಸದ ರೂಪದಲ್ಲಿ ಕೊಡಬೇಕು ಅಂತ ಹೇಳಿ ನಾವು ಮಿತಿ ಇಟ್ಕೊಂಡು 30ರಿಂದ 40 ನಿಮಿಷಗಳ ಮುಗಿಸ್ಬೇಕು ಅಂತ. ಆ ರೀತಿಯಲ್ಲಿ ಇದು 2ನೇ ಸಂಚಿಕೆ ಇವತ್ತು ಮುಗಿಸಿದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಶುಭ.